ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಜಾಮೀನು ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಸಿವಿ ನಾಗೇಶ್ ಅವರು ಬಹಳಷ್ಟು ವಾದವನ್ನ ಮಂಡಿಸಿದ್ರು. ಮಧ್ಯಾಹ್ನ 3 ಗಂಟೆಗೆ ಜಾಮೀನು ಅರ್ಜಿಯ ವಿಚಾರಣೆ ಮುಂದುವರಿಯುತ್ತೆ. ಮಧ್ಯಾಹ್ನ ಮತ್ತೆ ವಾದವನ್ನ ದರ್ಶನ್ ಪರ ವಕೀಲರೇ ಮಂಡಿಸಲಿಕ್ಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ಗೆ ಒಂದ್ ಕಡೆಗೆ ಟೆನ್ಷನ್ ಕೂಡ ಮುಂದುವರಿತಾ ಇದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಂದ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ. ಕೋರ್ಟ್ ಕಲಾಪ ಮಧ್ಯಾಹ್ನ 3 ಗಂಟೆ ತನಕ ಮುಂದೂಡಿಕೆಯಾಗಿದೆ. ಮಧ್ಯಾಹ್ನ ಮತ್ತೆ ದರ್ಶನ್ ಪರ ವಕೀಲರೇ ವಾದವನ್ನ ಮಂಡಿಸ್ತಾರೆ ಅನ್ನೋದ್ರ ಅಪ್ಡೇಟ್ ಸದ್ಯಕ್ಕೆ ಸಿಗ್ತಾ ಇದೆ. ನಿನ್ನೆಯಿಂದ ಕೂಡ ಸಿವಿ ನಾಗೇಶ್ ಅವರು ಸುದೀರ್ಘವಾಗಿ ದರ್ಶನ್ಗೆ ಪೂರಕವಾಗಬಹುದಾದಂತಹ ಅಂಶಗಳನ್ನ, ಅಂದ್ರೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಆದ ತಪ್ಪುಗಳು ಏನು ಅನ್ನೋದನ್ನ ಎತ್ತಿ ಹಿಡಿಯೋ ಕೆಲಸವನ್ನು ಮಾಡ್ತಾ ಇದ್ರು. ಅವರ ಪ್ರತಿ ಮಾತಿನಲ್ಲೂ ಕೂಡ ಲೂಪ್ ಹೋಲ್, ಚಾರ್ಜ್ ಶೀಟ್ ನ ಲೂಪ್ ಹೋಲ್ ಬಗ್ಗೆ ಉಲ್ಲೇಖಿಸ್ತಾ ಇದ್ರು. ಇನ್ಫ್ಯಾಕ್ಟ್ ಸಿವಿ ನಾಗೇಶ್ ಅವರ ಸ್ಟೈಲ್ ಆಫ್ ಆರ್ಗ್ಯುಮೆಂಟೇ ಹಾಗೆ. ತನಿಖೆಯಲ್ಲಿ ಆದಂತಹ ಲೋಪದೋಷಗಳನ್ನ ಹಿಡಿದೆ ತನ್ನ ಕಕ್ಷಿದಾರನ ಪರವಾಗಿ ವಾದವನ್ನ ಮಂಡಿಸೋದು. ಸೊ ಇವತ್ತು ಕೂಡ ಅದೇ ಸ್ಟೈಲ್, ಅದೇ ಸಿಗ್ನೇಚರ್ ಕಂಡು ಬಂತು. ದರ್ಶನ್ ಪರ ವಕೀಲರು ನಿನ್ನೆಯಿಂದ ಸುದೀರ್ಘವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ನಿನ್ನೆ 1.5 ಗಂಟೆಗಳ ಕಾಲ ವಾದವನ್ನು ಮಂಡಿಸಿದ್ರು. ಹೇಗೆ ತಮ್ಮ ಕಕ್ಷಿದಾರನ ಪಾತ್ರ ಕೊಲೆಯಲ್ಲಿ ಇಲ್ಲ, ಜೊತೆಗೆ ಪ್ಲಾಂಟೆಡ್ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಸಿಕ್ಕಾಕ್ಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ದರ್ಶನ್ ವಿರುದ್ಧವಾಗಿ ಅನ್ನೋದನ್ನೆಲ್ಲ ಹೇಳುವಂತಹ ಪ್ರಯತ್ನ ಮಾಡಿದ್ರು. ಇವತ್ತು ಕೂಡ ಸುಪ್ರೀಂ ಕೋರ್ಟ್ನ ಹಲವು ಜಡ್ಜ್ಮೆಂಟ್ ಗಳನ್ನ ಕೋರ್ಟ್ ಮಾಡ್ತಾ ದರ್ಶನ್ಗೆ ಜಾಮೀನಿಗೆ ಪೂರಕವಾದಂತಹ ಅಂಶಗಳು ಏನಿದೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಹಾಗೂ ಇಡೀ ಪೊಲೀಸರ ನಡೆಯನ್ನ ಆರಂಭಿಕ ಹಂತದಿಂದ ಕೂಡ ಅವರು ಪ್ರಶ್ನೆ ಮಾಡ್ತಾ ಬರ್ತಾ ಇದ್ರು. ಸೊ ಕುತೂಹಲ ಕಾರಣ ಆಗ್ತಾ ಇದೆ 3 ಗಂಟೆಯ ನಂತರ ಸಿವಿ ನಾಗೇಶ್ ಅವರ ವಾದ ಹೇಗ್ ಸಾಗುತ್ತೆ ಅಂತ. ಸಿವಿ ನಾಗೇಶ್ ಅವರು ಕೆಲವು ವಿಚಾರಗಳನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ರೇಣುಕಾ ಹತ್ಯೆ ಮೇನಲ್ಲೇ ದರ್ಶನ್ ಪ್ಲಾನ್ ಮಾಡಿದ್ರ ಅಂತ ವ್ಯಂಗ್ಯ ಮಾಡಿದ್ದಾರೆ. ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಮೇನಲ್ಲೇ ದರ್ಶನ್ಗೆ ಏನ್ ಕನಸು ಬಿದ್ದಿತ್ತಾ, ರೇಣುಕಾ ಸ್ವಾಮಿ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಆತನನ್ನ ಕೊಲ್ಬೇಕಂತ ಏನಾದ್ರು ಕನಸು ಬಿದ್ದಿತ್ತಾ ಮೇನಲ್ಲೇ, ಸಾಕ್ಷಿಗಳಿಗೆ ಹಣ ಕೊಡಬೇಕು ಅಂತ ಕನಸೇನಾದ್ರೂ ಬಿದ್ದಿತ್ತಾ ಮೇನಲ್ಲಿ ಅಂತ ಕೇಳಿದ್ದಾರೆ. ಪ್ರಶ್ನೆಯನ್ನ ಎತ್ತಿದ್ದಾರೆ. ಅದಕ್ಕಾಗಿ ಮೇನಿಂದಲೇ ಹಣವನ್ನ ಸಂಗ್ರಹಿಸಿರ್ಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ನಿನ್ನೆ ಕೂಡ ಇಂಥದ್ದೇ ಹಲವು ವ್ಯಂಗ್ಯಗಳನ್ನು ನಾವು ಗಮನಿಸಿದ್ವಿ. ದೋಷಾರೋಪ ಪಟ್ಟಿ ಹಾಸ್ಯಾಸ್ಪದ ಅಂತ ಸಿವಿ ನಾಗೇಶ್ ಅವರು ಹೇಳಿದ್ರು. ನಿನ್ನೆ ಕಳಪೆ ಅಂತ ಹೇಳಿದ್ರು, ಇವತ್ತು ಹಾಸ್ಯಾಸ್ಪದ ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಸಿವಿ ನಾಗೇಶ್ ಅವರ ಸ್ಟೈಲ್ ಆಫ್ ವಾದ ಮಂಡನೆ ನಾವು ನೋಡ್ತಾ ಬಂದಿದ್ದೀವಿ. ಪೊಲೀಸರ ಲೂಪ್ ಹೋಲ್ಗಳನ್ನ ಹೇಳೋದು, ಚಾರ್ಜ್ ಶೀಟ್ ನಲ್ಲಾದಂತಹ ತಪ್ಪುಗಳನ್ನ ಎತ್ತಿ ಹಿಡಿಯೋದ್ರ ಮೂಲಕನೇ ತಮ್ಮ ಕಕ್ಷಿದಾರನಿಗೆ ವರವಾಗಿ ಇಡೀ ಆರ್ಗ್ಯುಮೆಂಟ್ ಅನ್ನ ತೆಗೆದುಕೊಂಡು ಹೋಗೋದು ಅವರ ಸಿಗ್ನೇಚರು. ಈ ಸಲ ಕೂಡ ಅದೇ ಸಿಗ್ನೇಚರ್ ಸ್ಟೈಲ್ ಕಂಡು ಬರ್ತಾ ಇದೆ. ವಿಚಾರಣೆ ಸಾಗ್ತಾ ಇರುವಂತಹ ಹಾದಿ ಹೇಗಿದೆ, ಡೀಟೇಲ್ಸ್ ಏನೇನು ಕೊಡ್ತೀರಿ? ಖಂಡಿತವಾಗಿ ಮಮತಾ, ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೂ ಕೂಡ ಸುದೀರ್ಘವಾಗಿ ಒಂದಷ್ಟು ವಾದ ಮಂಡನೆಯನ್ನ ಮಾಡಿದ್ರು. ಜೊತೆಗೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಲೋಪದೋಷಗಳೇನಿತ್ತು, ಲೋಪದೋಷಗಳನ್ನ ಮತ್ತು ಅಲ್ಲಿ ಮಾಡಿದಂತ ಪೊಲೀಸರ ಒಂದಷ್ಟು ವಿಚಾರಗಳೇನಿತ್ತು, ಆ ವಿಚಾರಗಳನ್ನ ಏನು ಮತ್ತೆ ಮುನ್ನೆಲೆಗೆ ತರುವಂತ ಪ್ರಯತ್ನಗಳನ್ನ ಕೂಡ ಮಾಡಿರುವಂತದ್ದು. ಇವತ್ತು ಪ್ರಮುಖವಾಗಿ ಅವರು ಕಾನ್ಸಂಟ್ರೇಟ್ ಅನ್ನ ಮಾಡಿದಂಥದ್ದು ದರ್ಶನ್ ಮನೆಯಲ್ಲಿ ಸಿಕ್ಕಂತ ಒಂದು 37 ಲಕ್ಷ ಹಣ ಏನಿತ್ತು ಅದಕ್ಕೆ, ಮತ್ತು ಜೊತೆಗೆ 13 ಜನ ಆರೋಪಿಗಳ ಮೈ ಮೇಲೆ ಮತ್ತೆ ಅವರು ಧರಿಸಿದಂತ ಬಟ್ಟೆಯ ಮೇಲೆ ಇದ್ದಂತ ರಕ್ತದ ಕಲೆಗಳ ಬಗ್ಗೆ ಅವರು ಒಂದಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ರೇಣುಕಾ ಸ್ವಾಮಿಯ ಏನು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನಿತ್ತು, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನಲ್ಲಿ ಹೇಳಿರುವಂತದ್ದು 1 ಸೆಂಟಿಮೀಟರ್ನಷ್ಟು ಬಲವಾದ ಒಂದು ಪೆಟ್ಟು ಬಿದ್ದಿದೆ. ಬಲವಾದ ಒಂದು ಪೆಟ್ಟನ್ನು ಹೊರತುಪಡಿಸಿದರೆ ಆತನಿಗೆ ಅತಿ ಹೆಚ್ಚಾದ ಗಾಯಗಳಾಗಿಲ್ಲ. ಯಾಕೆಂದ್ರೆ ಆತನ ಮೈ ಮೇಲೆ ಬಿದ್ದಿರುವಂತದ್ದು 39 ಗಾಯಗಳಾಗಿದ್ದಾವೆ. ಆದ್ರೆ ಬಲವಾಗಿ ಪೆಟ್ಟು ಬಿದ್ದಿರುವಂತದ್ದು ಕೇವಲ 1 ಸೆಂಟಿಮೀಟರ್ನಷ್ಟು. ಆ ಸಂದರ್ಭದಲ್ಲಿ ಎಷ್ಟು ರಕ್ತ ಹೊರ ಚಿಮ್ಮಲಿಕ್ಕೆ ಸಾಧ್ಯ, ಅದು ಜೊತೆಗೆ 13 ಜನ ಆರೋಪಿಗಳ ಅದು ಬಟ್ಟೆ ಇರ್ಬೋದು, ಆತನ ಚಪ್ಪಲಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಯಾವ ರೀತಿಯಲ್ಲಿ ಪತ್ತೆ ಆಯಿತು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಆಶ್ಚರ್ಯವನ್ನು ವ್ಯಕ್ತಪಡಿಸುವಂತ ಅನಿವಾರ್ಯ ಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಒಂದು ಆಕ್ಷೇಪವನ್ನು ಕೂಡ ಎತ್ತುತ್ತಾ ಹೋಗ್ತಾರೆ. ಜೊತೆಗೆ ದರ್ಶನ್ ಅವರ ಮನೆಯಲ್ಲಿ ಸೀಸ್ ಮಾಡಿದಂಥ 37 ಲಕ್ಷ ಹಣ ಏನಿತ್ತು, ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದು ಮೋಹನ್ ರಾಜ್ ಅವರು ಕೊಟ್ಟಂತ ಹಣ, ಮೋಹನ್ ರಾಜ್ನ ಸ್ವಇಚ್ಛೆ ಹೇಳಿಕೆಯನ್ನು ಕೂಡ ಇವತ್ತು ನ್ಯಾಯಾಧೀಶರ ಮುಂದೆ ಹೇಳಿಕೆ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ. ಯಾಕಂದ್ರೆ ಮೋಹನ್ ರಾಜ್ ಅವರ ಮಗಳೇನಿದ್ರು ಆಕೆಗೆ ಹಾಡು ಮತ್ತು ಡ್ಯಾನ್ಸ್ ನಲ್ಲಿ ಸಾಕಷ್ಟು ಆಸಕ್ತಿ ಇತ್ತು. ಆಸಕ್ತಿ ಇದ್ದ ಹಿನ್ನೆಲೆಯಲ್ಲಿ ಅದನ್ನ ಆಲ್ಬಮ್ ಮಾಡಿ ರಿಲೀಸ್ ಮಾಡಬೇಕು ಅಂತೇಳಿ ನಾನು ಪ್ರಯತ್ನವನ್ನ ಮಾಡಿದೆ. ಆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಈ ಮಾಹಿತಿ ತಿಳಿದು ನನಗೆ 40 ಲಕ್ಷ ಹಣವನ್ನ ಸಾಲದ ರೂಪದಲ್ಲಿ, ಅದು ನಗದು ರೂಪದಲ್ಲಿ ನನಗೆ ಸಾಲವನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಫೆಬ್ರವರಿ ತಿಂಗಳಲ್ಲಿ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಫೆಬ್ರವರಿ ಕೊಟ್ಟಂತ ಹಣ ಏನಿತ್ತು ಅದ ಹಣವನ್ನ ಮೇ ಕೊನೆಯ ವಾರದಲ್ಲಿ, ಅಂದ್ರೆ ಮೇ 2ನೇ ತಾರೀಕು ಮೊದಲನೇ ಹಂತವಾಗಿ ಮತ್ತು ಮೇ ಕೊನೆಯ ವಾರದಲ್ಲಿ ಕೊನೆಯ ಹಂತದ
ಏನು ಕೊನೆಯ ಕಂತಿನ ಹಣ ಏನಿತ್ತು ಆ ಹಣವನ್ನು ಕೊಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಅಂದ್ರೆ ದರ್ಶನ್ ಅವ್ರಿಗೆ ಜೂನ್ ತಿಂಗಳಲ್ಲಿ ರೇಣುಕಾಸ್ವಾಮಿ ಸಿಗ್ತಾನೆ, ಆತನನ್ನ ಹತ್ಯೆ ಮಾಡ್ತೀನಿ ಅಂತೇಳಿ ಆತನಿಗೆ ಕನಸು ಬಿದ್ದಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಸಾಕ್ಷ್ಯ ನಾಶ ಮಾಡಲಿಕ್ಕೆ ಈ ರೀತಿಯ ಹಣವನ್ನ ಸಂಗ್ರಹ ಮಾಡಿದ್ದೀನಿ ಅಂತೇಳಿ ಆತನ ಸ್ವಇಚ್ಛೆ ಹೇಳಿಕೆಯಲ್ಲಿ ಪೊಲೀಸರು ಫೋರ್ಸ್ಫುಲ್ ಆಗಿ ತುರ್ಕುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ ಅನ್ನೋ ಆರೋಪಗಳನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಸರಿಸುಮಾರು 12:30ಕ್ಕೆ ಪ್ರಾರಂಭವಾದಂತ ಆರ್ಗ್ಯುಮೆಂಟ್ ಏನಿತ್ತು ಈಗ 2 ಗಂಟೆಗೆ ಮುಕ್ತಾಯಗೊಂಡಿರುವಂತದ್ದು. ಮತ್ತೆ 3 ಗಂಟೆಗೆ ಮತ್ತೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾ ಇದೆ ಕೋರ್ಟ್. ಆ ಸಂದರ್ಭದಲ್ಲಿ ಇವತ್ತು ಅವರ ವಾದ ಮಂಡನೆಯನ್ನ ಮಾಡಿ ಮುಕ್ತಾಯಗೊಳಿಸುವಂತ ಸಾಧ್ಯತೆಗಳು ಇದಾವೆ. ಜೊತೆಗೆ SPP ಅವರು ಇವತ್ತು ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಅನ್ನು ಕೂಡ ಮಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂತದ್ದು. ಯಾಕಂದ್ರೆ ಬಹುತೇಕ 3 ಗಂಟೆಗೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆದ್ರೆ 4:30 ಸಂದರ್ಭ ತನಕ ಕೂಡ CV ನಾಗೇಶ್ ಅವರು ವಾದ ಮಂಡನೆ ಮಾಡುವಂತ ಸಾಧ್ಯತೆಗಳಿದೆ. ಬಹುತೇಕ ಇವತ್ತು ಜಾಮೀನು ಅರ್ಜಿ ಇತ್ಯರ್ಥ ಆಗುವಂಥದ್ದು, ಅಂದ್ರೆ ವಾದ ಪ್ರತಿವಾದ ಮುಕ್ತಾಯ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಆಗಿರುವಂತದ್ದು. ಮಮತಾ, ಮಧ್ಯಾಹ್ನದ ಬಳಿಕ ಕೂಡ SPP ಅವರ ವಾದ ಮಂಡನೆ ಆಗುವಂತಹ ನಿರೀಕ್ಷೆ ಇದೆ. ಯಾಕಂದ್ರೆ CV ನಾಗೇಶ್ ಅವರೇ ಕಂಟಿನ್ಯೂ ಮಾಡ್ತೀನಿ ಆರ್ಗ್ಯುಮೆಂಟ್ ಅಂತ ಹೇಳಿರೋದ್ರಿಂದ ಇವತ್ತೇ SPP ಅವರ ವಾದ ಮಂಡನೆ ಆಗಬಹುದಾ? ಕೌಂಟರ್ ಆರ್ಗ್ಯುಮೆಂಟ್ ನಡೆಯುತ್ತಾ ಅಥವಾ ನಾವು ವೇಟ್ ಮಾಡ್ಬೇಕಾಗತ್ತಾ, ಹೇಗೆ ಅಂತ ಮುರಳಿ? ಸಾಧ್ಯತೆಗಳು ತೀರಾ ಕಡಿಮೆ ಇದಾವೆ. ಯಾಕೆಂದ್ರೆ CV ನಾಗೇಶ್ ಅವರ ವಾದ ಮಂಡನೆ ಈಗ ಕೇವಲ ಹಣದ ಹಂತಕ್ಕೆ ಬಂದಿದೆ, ಅಂದ್ರೆ ಹಣ ರಿಕವರಿ ಮಾಡಿರುವಂತ ಹಂತಕ್ಕೆ ಬಂದಿದೆ. ಜೊತೆಗೆ ಇನ್ನೊಂದಷ್ಟು ಆಸ್ಪೆಕ್ಟ್ಸ್ಗಳನ್ನ, ಇನ್ನೊಂದಷ್ಟು ಮಾಹಿತಿಗಳನ್ನ ಇಟ್ಕೊಂಡು ಅವರು ವಾದವನ್ನ ಮಂಡನೆ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಈ ಚಾರ್ಜ್ ಶೀಟ್ ನಲ್ಲಿ ಇನ್ನೊಂದಷ್ಟು ಮಾಹಿತಿಗಳು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ 3 ಜನ ಆರೋಪಿಗಳ ಶರಣಾಗತಿಗೆ ಕರೆದುಕೊಂಡು ಬಂದಂತ ವಿಚಾರ ಇರ್ಬೋದು, ಜೊತೆಗೆ ಫೋಟೋ ರಿಟ್ರೀವ್ ಆಗಂತ ವಿಚಾರ ಇರ್ಬೋದು, ಇವೆಲ್ಲದರ ಬಗ್ಗೆನೂ ಕೂಡ ಒಂದಷ್ಟು ವಾದವನ್ನ ಸುದೀರ್ಘವಾಗಿ ಮಂಡನೆ ಮಾಡುವಂತ ಸಾಧ್ಯತೆಗಳಿವೆ. 3 ಗಂಟೆಗೆ ಆರ್ಗ್ಯುಮೆಂಟ್ ಮತ್ತೆ ಪ್ರಾರಂಭವಾದ್ರೆ ಅದು ಸರಿಸುಮಾರು 4 ಅಥವಾ 4:30ಕ್ಕೆ ಆರ್ಗ್ಯುಮೆಂಟ್ ಮುಕ್ತಾಯಗೊಳ್ಳುವಂತ ಸಾಧ್ಯತೆಗಳಿರ್ತವೆ. ಆ ಸಂದರ್ಭದಲ್ಲಿ SPP ಅವರು ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ಮಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಅದಕ್ಕೋಸ್ಕರ ಮತ್ತೊಂದು ದಿನಾಂಕವನ್ನ ಪಡೆದುಕೊಳ್ಳುವಂತ ಸಾಧ್ಯತೆಗಳಿರುವಂತದ್ದು. ಬಹುತೇಕ ಮುಂದಿನ ವಾರ ಮಂಗಳವಾರ ಅಥವಾ ಬುಧವಾರಕ್ಕೆ ನಾನು ಆರ್ಗ್ಯುಮೆಂಟ್ ಅನ್ನ ಮುಂದುವರಿಸ್ತೀನಿ ಅನ್ನೋದ್ರ ಬಗ್ಗೆ ಹೇಳುವಂತ ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕೆ ಇವತ್ತು ಕೇವಲ ಆರೋಪಿ ಪರ, ಅಂದ್ರೆ ದರ್ಶನ್ ಅವರ ಪರ ವಾದವನ್ನ ಮಂಡನೆ ಮಾಡಿ ಮುಕ್ತಾಯಗೊಳಿಸುವಂತ ಸಾಧ್ಯತೆಗಳಿರುವಂತದ್ದು. SPP ಅವರು ಅದಕ್ಕೆ ಆಕ್ಷೇಪಣಾ ವಾದ ಏನಿತ್ತು ಆಕ್ಷೇಪಣಾ ವಾದವನ್ನ ಸಲ್ಲಿಕೆ ಮಾಡುವಂಥದ್ದು ಅಥವಾ ಮಂಡನೆ ಮಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.